ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಸ್ನೇಹಿತನಿಗೆ ಇಷ್ಟ ಆಗಲಿಲ್ಲ ಅಂತ ಹೆಂಡ್ತಿನ ಬಿಡೋಕ್ಕಾಗುತ್ತಾ? ಬಿಡ್ತೀನಿ ಅಂತ ಮುಂದಾಗಿರೋನು ಇನ್ನೆಂಥ ಭಂಡ ಗಂಡಾಗಿರಬೇಡ. ಹೌದು, ತುಮಕೂರಿನಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಹೀಗೆ ಜಗಳ ಆಡ್ತಿರೋದು ಅತ್ತೆ ಸೊಸೆ. ಫ್ಯಾಮಿಲಿ ಪ್ರಾಬ್ಲಮ್ ಅಂತ ನಿಮಗೆ ಗೊತ್ತಾಗೋಯ್ತಲ್ವಾ? ಆದರೆ ಈ ಕೇಸು ಸ್ವಲ್ಪ ಡಿಫ್ರೆಂಟ್. ತುಮಕೂರಿನ ಕ್ಯಾತ್ಸಂದ್ರದ ಬಳಿ ಇರೋ ಗಿರಿನಗರದ ವಾಸಿ ಗಂಗಾಂಬಿಕೆ ರೇವಣ ಸಿದ್ದರಾಮಯ್ಯ ದಂಪತಿಯ ಮಗ ಸಿದ್ದಲಿಂಗ ಕುಮಾರ್ ಈ ಜಗಳದ ಮೂಲ. ಯಮುನಾ ಎಂಬಾಕೆಯನ್ನ ಮದುವೆಯಾಗಿದ್ದ ಈತ ಮದುವೆಯಾದ 3 ದಿನಕ್ಕೆ ಖ್ಯಾತೆ ತೆಗೆದ. ಅದು ಏನಂತ ಕೇಳಿದ್ರೆ ನೀವು ಬಿದ್ದು ನಗ್ಬಿಡ್ತೀರಿ. ಅದ್ಯಾವನೋ ಕೆಲಸಕ್ಕೆ ಬಾರದ ಸ್ನೇಹಿತ ಈತನಿಗೆ ನಿನ್ನ ಹೆಂಡತಿ ಚೆನ್ನಾಗಿಲ್ಲ ಕಣೋ ಅಂದ್ಬಿಟ್ಟಿದ್ದಾನೆ. ಈ ಭೂಪ ಅದನ್ನೇ ನೆಪ ಮಾಡಿಕೊಂಡು ಹೆಂಡತಿಗೆ ವರದಕ್ಷಿಣೆ ಕೇಳಲಾರಂಭಿಸಿದ. ಕಡೆಗೆ ಮನೆಯಿಂದಲೇ ಹೊರ ಹಾಕ್ದ. ಇದೀಗ ಯಮುನಾಳ ಪೋಷಕರು ಅಳಿಯನ ಮನೆ ಮುಂದೆ ಧರಣಿ ಕೂತಿದ್ದಾರೆ. ಮದುವೆ ಆದಾಗಿಂದ ನಾನು ಸರಿಯಾಗಿ ನೋಡ್ಕೊಂತ ಇಲ್ಲ ಸರ್. ನನ್ನ ಗಂಡ ಒಂದು 3-4 ದಿನ ಮಾತಾಡ್ಬಿಟ್ಟು ಆಮೇಲೆ ವರದಕ್ಷಿಣೆಗೋಸ್ಕರ ಸಖತ್ ಹಿಂಸೆ ಕೊಡ್ತಾನೆ. ಯಾರೋ ಫ್ರೆಂಡ್ಗಳು ಹೇಳಿದ್ರು ಚೆನ್ನಾಗಿಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದಾನೆ ಸರ್. 2 ತಿಂಗಳಿಂದ ನಾನು ತವ್ರ ಮನೇಲಿ ಇದ್ದೀನಿ. ಈಗ ನನ್ನ ಮದುವೆ ಆಗಿ 3 ತಿಂಗಳಿಗೆ ಬಿಡ್ತಾ ಇದ್ದಾನೆ ಸರ್. ಅದಕ್ಕೆ ನನಗೆ ಯಾರು ಹೆಣ್ಣು ಕೊಡಬೇಡ್ರಿ, ನನಗೆ ಅನ್ಯಾಯ ಆಗಿರೋ ಥರ ಯಾರಿಗೂ ಅನ್ಯಾಯ ಮಾಡಬಾರ್ದು. ಧರಣಿ ವಿಷಯ ತಿಳಿದ ಕ್ಯಾತ್ಸಂದ್ರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ರು. ಮನೆಯಲ್ಲಿದ್ದ ಸಿದ್ದಲಿಂಗ ಕುಮಾರ್ನನ್ನ ಮುಂಜಾಗ್ರತಾ ಕ್ರಮವಾಗಿ ಠಾಣೆಗೆ ಕಳುಹಿಸಿದ್ರು. ಠಾಣೆಯ ಮುಂದೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಿದ್ದಲಿಂಗ ಕುಮಾರ್, ಇದು ಬೆಡ್ರೂಮ್ ಪ್ರಾಬ್ಲಮ್ ಅಂದ್ಬಿಡೋದಾ? ಬೆಡ್ರೂಮ್ ಸಮಸ್ಯೆ ಫಸ್ಟ್. ಸೆಕೆಂಡು ದಿನ ಟಾರ್ಚರ್, ಒಂದಲ್ಲ ಒಂದು ರೀತಿ ದುಡ್ಡಿಗಾಗಿ ಟಾರ್ಚರ್. ಆಮೇಲೆ ನಾನು ಏನಾರ ಡಾಕ್ಯುಮೆಂಟ್ಸ್ ಸಿಗ್ತಾವೋ ಅರ್ದಿಕ್ಕೋದು, ಇದ್ರೆ ಮೊಬೈಲ್ ಚೆಕ್ ಮಾಡೋದು ಸರ್. ಇನ್ನೂ ಕೆಲವು ಇದೆಲ್ಲ ಇಲ್ಲೇ ದಯವಿಟ್ಟು. ಮದುವೆಯಾಗಿ ಸುಖ ಜೀವನ ಅನುಭವಿಸಬೇಕಾದ ನವದಂಪತಿಗಳ ನಡುವೆ ಬಿರುಕು ಬಿಟ್ಟಿದೆ. ಗಂಡ ಹೆಂಡತಿಯನ್ನ ಒಲ್ಲೆ ಅಂದ್ರೆ ಹೆಂಡತಿ ಗಂಡನ್ನ ಬಿಡಲೊಲ್ಲೆ ಅಂತಿದ್ದಾಳೆ. ಟಿ ಯೋಗೀಶ್, ಸುವರ್ಣ ನ್ಯೂಸ್ 24/7 ತುಮಕೂರು.